ಈ ವಾರ ದುರಂಧರ್ 2 ಜೊತೆಗೆ ಪೈಪೋಟಿಗೆ ಬಿದ್ದಿರುವಂತ ಮತ್ತೊಂದು ತೆಲುಗು ಸಿನಿಮಾ, ಅದು ಕೂಡ ಪವನ್ ಕಲ್ಯಾಣ್ ಅವ್ರ ಸಿನಿಮಾ ಉಸ್ತಾದ್ ಬೆಗ್ಗರ್ ಸಿಂಗ್ ಭಗತ್ ಸಿಂಗ್. ಈ ನೇಮ್ ಗಿರೋ ಪವರ್ ನ ಈ ಸಿನಿಮಾದವರೆಲ್ಲ ಸೇರ್ಕೊಂಡು ಹಾಳು ಮಾಡಿದ್ದಾರೆ. ಪವನ್ ಕಲ್ಯಾಣ್ ಅವರ ಓಜಿ ಸಿನಿಮಾ ನೋಡಿದ್ಮೇಲೆ ಹೌದು, ಇನ್ಮೇಲಿಂದ ಪವನ್ ಕಲ್ಯಾಣ್ ಅವರು ಕೂಡ ಅಪ್ಡೇಟ್ ಆಗ್ತಾ ಇದಾರೆ. ಹೊಸ ರೀತಿ ಸ್ಟೋರಿಗಳಿಂದ ಆಡಿಯನ್ಸ್ ಗಳನ್ನ ಎಂಟರ್ಟೈನ್ ಮಾಡೋದಕ್ಕೆ ಅಂತ ಅನ್ಕೊಂಡ್ರೆ ಮತ್ತದೇ ರಾಗ ಅದೇ ಹಾಡು. ಈ 2000ದಿಂದ 2010 ಒಳಗಡೆ ಬಂದಿರುವಂತ ತೆಲುಗು ಸಿನಿಮಾಗಳನ್ನ ನೀವು ನೋಡೋದಾದ್ರೆ, ಮೊದ್ಲೊಂದು ಇನ್ಸಿಡೆಂಟ್ ನ ತೋರಿಸ್ಬಿಡ್ತಾರೆ, ಆಕ್ಷನ್ ಆಗಿರ್ಬೋದು, ಫೀಲಿಂಗ್ ಆಗಿರೋದು, ಅಥವಾ ರಿವೆಂಜ್ ತಗೋತಾ ಇರೋದು ಸೀನ್ ಅಂತ ತೋರಿಸ್ಬಿಟ್ಟು ಆಮೇಲೆ ಈ ಸೀನ್ ನಡೆಯೋದಕ್ಕೆ ಏನ್ ಕಾರಣ ಬನ್ನಿ ನೋಡ್ಕೊಂಡ್ ಬರೋಣ ಅಂತ ನೋಡ್ಕೊಂಡು ಬರೋದಕ್ಕೆ ಅಂತ ಒಯ್ತಾರೆ. ಏನ್ ಸ್ಟೋರಿ ಇದು, ವಾವ್ ಅನ್ಬಿಡ್ಬೇಕು ನೀವು. ಸಿನಿಮಾದಲ್ಲಿ ಆಂಧ್ರ ಸಿಎಂ ಪವನ್ ಕಲ್ಯಾಣ್ ಅವರು ಇದಾರೆ, ಶ್ರೀಲೀಲಾ ಅವರು ಇದಾರೆ, ಹಾಗೇನೆ ರಾಶಿ ಖನ್ನಾ ಅವರು ಕೂಡ ಇದಾರೆ. ಆದ್ರೆ ಒಳ್ಳೆ ಸ್ಟೋರಿ, ಒಳ್ಳೆ ಡೈರೆಕ್ಷನ್ ಇಲ್ಲ. ಉಸ್ತಾದ್ ಭಗತ್ ಸಿಂಗ್ ಈ ನೇಮ್ ಬರೋದಕ್ಕೆ ಒಂದ್ ರೀಸನ್ ಇರ್ತದೆ, ಅದನ್ನ ನೀವು ಸಿನಿಮಾ ನೋಡ್ಬಿಟ್ಟು ಕುಯಿಸ್ಕೊಳ್ಳಿ. ಪಾರ್ಲಿಮೆಂಟ್ ಒಳಗಡೆ ಸಿಎಂ ಮೇಲೆ ಅಟ್ಯಾಕ್ ನಡೀತಾ ಇದೆ. ಸಿಎಂ ಚೇರ್ ಮೇಲೆ ಯಾರೇ ಕೂತ್ಕೊಂಡ್ರು ಕೂಡ ಮತ್ತೆ ಅಟ್ಯಾಕ್ ಮೇಲೆ ಅಟ್ಯಾಕ್. ಇದನ್ನೆಲ್ಲ ಮಾಡಿಸ್ತಾ ಇರೋದು ಮೇನ್ ವಿಲ್ಲನ್ ಪಾರ್ಥಿಪನ್ ಸಿಎಂ ಆಗೋದಕ್ಕೆ ಏನೇನೆಲ್ಲ ಕಂತ್ರಿ ಕೆಲ್ಸಗಳು ಮಾಡ್ತಾ ಇದ್ದಾನೆ, ಏನಿಗೋಸ್ಕರ ಮಾಡ್ತಾ ಇದ್ದಾನೆ, ಇದರಿಂದ ಇರುವಂತ ಬ್ಯಾಕ್ ಲಾಕ್ ಸ್ಟೋರಿ ಏನು, ಪವನ್ ಕಲ್ಯಾಣ್ ಯಾವ ರೀತಿ ಬಂದ್ ಇಲ್ಲಿ ಕನೆಕ್ಟ್ ಆಗ್ತಾರೆ, ಇದನ್ನೆಲ್ಲ ನೀವು ಸಿನಿಮಾ ನೋಡ್ಬಿಟ್ಟು ತಿಳ್ಕೊಬೇಕು ಅಂದ್ರೆ ಒಂದ್ಸಲ ನೋಡಿ, ಇಲ್ಲ ನಂತರ ಕುಯಿಸ್ಕೋಬೇಕು ಅಂದ್ರೆ ಒಂದ್ಸಲ ಥಿಯೇಟರ್ ಹೋಗಿ ಕುಯಿಸ್ಕೊಂಡ್ ಬನ್ನಿ. ಮೊದಲನೇದಾಗಿ ಡೈರೆಕ್ಷನ್ ಅಂತ ಬಂದಾಗ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ಒಂದ್ ಒಳ್ಳೆ ಸ್ಟೋರಿ ಇರ್ಬೇಕು, ಸ್ಕ್ರೀನ್ ಪ್ಲೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ಬೇಕು ಅಂತ. ಇವಾಗ ಪವನ್ ಕಲ್ಯಾಣ್ ಅವರು ಸಿಎಂ, ಆಂಧ್ರದಲ್ಲಿ ಸಿಎಂ ಅಂದ್ಕೂಡ್ಲೆ ಆ ಸಿಎಂ ಸ್ಟೋರಿನೇ ಎತ್ಕೊಂಡು ಅವ್ರು ಬಕೆಟ್ ಹಿಡಿದು ಬಿಡೋಣ ಅಂತ ಥಿಂಕ್ ಮಾಡಿದ್ರೆ ಒಳ್ಳೆ ಸಿನಿಮಾ ಅನ್ನಲ್ಲ, ಅದು ಬಕೆಟೇ ಅನ್ನೋದು. ಇನ್ನ ಪವನ್ ಕಲ್ಯಾಣ್ ಅವರ ಆಕ್ಟಿಂಗ್ ಆಸ್ ಇಟ್ ಈಸ್ ನಾರ್ಮಲ್, ಅದರಲ್ಲಿ ಏನೋ ಅಂತ ಚೇಂಜಸ್ ಇಲ್ಲ. ಬಟ್ ಈ ಸಿನಿಮಾದಲ್ಲಿ ತಮಿಳ್ ಒಂದ್ ಸಿನಿಮಾದ ಡೈಲಾಗ್ ನ ಹಂಗೆ ತೆಗೆದು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬಿಟ್ಟವ್ರೆ. ಅದನ್ನ ನೋಡಿದಾಗ ಏನಿದು ಈ ತರ ಅಂತ ನಗಾಡೋದ್ರಲ್ಲಿ ಡೌಟೇ ಬೇಡ. ಮಾಸ್ಟರ್ ಸಿನಿಮಾದಲ್ಲಿ ತಲಪತಿ ವಿಜಯ್ ಅವರ ಒಂದ್ ಡೈಲಾಗ್ ಇದೆ, ಜೈಲ್ ಒಳಗಡೆ ನನ್ನನ್ನು ಇಷ್ಟಪಡೋರು ಆಚೆ ಕೋಟಿ ಜನ ಇದಾರೆ, ಧೈರ್ಯ ಇದ್ರೆ ಮೂಟ ಕೇಳು ನೋಡೋಣ. ಈ ಡೈಲಾಗ್ ನ ಹಂಗೆ ಕಾಪಿ ಮಾಡಿ ಪವನ್ ಕಲ್ಯಾಣ್ ಅವ್ರು ಕೊಟ್ಬಿಟ್ಟವ್ರೆ ಈ ಸಿನಿಮಾದಲ್ಲಿ. ವಾಹ್, ಬಟ್ ಕ್ರಿಯೇಟಿವಿಟಿ ಕಂಪ್ಲೀಟ್ ಆಗಿ ಈ ಸಿನಿಮಾದಲ್ಲಿ ಹೊಸದು ಅಂತ ಏನಂದ್ರೆ ಏನು ಇಲ್ಲ, ಎಲ್ಲ ಮಿಕ್ಸ್ ಮಸಾಲ. ಹಳೆ ಸಿನಿಮಾಗಳಲ್ಲೇ ಈ ರೀತಿ ಸ್ಟೋರಿಗಳನ್ನ ನೋಡ್ಬಿಟ್ಟಿರ್ತೀರಾ, ಏನಂದ್ರೆ ಏನು ಚೇಂಜ್ ಇಲ್ಲ. ಇಲ್ಲಿ ಹೀರೋಯಿನ್ ಅವಳು ಸಾಯ್ತಾಳೆ, ಇನ್ನೊಂದು ಹೀರೋಯಿನ್ ಬರ್ತಾಳೆ, ಅವಳು ಕನೆಕ್ಟ್ ಆಯ್ತಾಳೆ, ಪ್ರಾಪರ್ ಎಂಡಿಂಗ್ ಇಲ್ಲ. ಇನ್ನ ವಿಲ್ಲನ್ ಆಗಿ ಬರುವಂತ ಪಾರ್ಥಿಪನ್, ಇವ್ರೇನ್ ವಿಲ್ಲನ್ ಅಥವಾ ಇವ್ರಿಬ್ರು ಮಧ್ಯೆ ಏನಾದ್ರು ಸಣ್ಣದಾಗಿ ಏನಾದ್ರು ಆಟ ಆಗ್ತಾ ಇದೆಯಾ ಹೀರೋಗೂ ವಿಲ್ಲನ್ಗೂ ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತೀವಿ ಸಿನಿಮಾನ. ಇಬ್ರು ಮಧ್ಯೆ ನಡೆಯುವಂತ ಫೇಸ್ ಆಫ್ ಏನ್ ನಡೀತಾ ಇದೆ ಇಲ್ಲಿ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ಸ್ಟೋರಿಗೆ ಭಗತ್ ಸಿಂಗ್ ಅಂತ ಹೆಸರಿಟ್ಟಿರೋದು ರಾಂಗ್. ನೆಕ್ಸ್ಟ್ ಆಂಧ್ರ ಸಿಎಂ ಪವನ್ ಕಲ್ಯಾಣ್ ಅಂತ ಹೆಸರಿಡಬೇಕಾಯ್ತು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಇದು ಸಿನಿಮಾನೇ ಅಲ್ಲ, ಸುಮ್ನೆ ಟೈಮ್ ಪಾಸ್. ಒಂದ್ಸಲನು ನೋಡಕ್ಕಾಗದೆ ಮುಕ್ಕರ್ಕೊಂಡು ಅತ್ತಗಿತ್ತಾಗ ಉಳ್ಳಾಡ್ಕೊಂಡು ಕಣ್ಣು ಮುಚ್ಕೊಂಡು ಕೆರ್ಕೊಂಡೆಲ್ಲ ನೋಡಿದೀನಿ ಈ ಸಿನಿಮಾನ. ಟೈಮ್ ಮಾತ್ರ ಫುಲ್ ವೇಸ್ಟ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್.